ನಮಸ್ಕಾರ. ಈ ವೇಗದ ಜಗತ್ತಿನಲ್ಲಿ ನಾವು ಯಾವಾಗಲೂ ಏನನ್ನೂ ಹುಡುಕುತ್ತಿರುತ್ತೇವೆ. ಆದರೆ ನಮ್ಮ ಒಳಗಿರುವ ಅಶಾಂತಿಯನ್ನು ಹೋಗಲಾಡಿಸುವ ದಾರಿ ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ಹಿಂದೆಯೇ ನೀಡಿದ್ದಾರೆ. ಅದೇ ಮಂತ್ರ. ಮಂತ್ರ ಎಂದರೆ ಕೇವಲ ಧಾರ್ಮಿಕ ಶಬ್ದಗಳಲ್ಲ. ಮನಾತ್ ತ್ರಾಯತೆ ಇತಿ ಮಂತ್ರಃ, ಅಂದರೆ ಮನಸ್ಸನ್ನು ಅಥವಾ ದುಷ್ಟ ಆಲೋಚನೆಗಳಿಂದ ಬಿಡುಗಡೆ ಮಾಡುವ ಶಕ್ತಿಯೇ ಮಂತ್ರ. ಮಂತ್ರಗಳು ಹುಟ್ಟಿದ್ದು ಹೇಗೆ? ಪ್ರಾಚೀನ ಋಷಿಗಳು ತೀವ್ರವಾದ ಧ್ಯಾನದಲ್ಲಿದ್ದಾಗ ಈ ಬ್ರಹ್ಮಾಂಡದ ಕಂಪನಗಳನ್ನು, ವೈಬ್ರೇಷನ್ಸ್, ಶಬ್ದಗಳ ರೂಪದಲ್ಲಿ ಗ್ರಹಿಸಿದರು. ಇವು ಮನುಷ್ಯ ನಿರ್ಮಿತವಲ್ಲ, ಇವು ನೈಸರ್ಗಿಕ ಶಬ್ದದ ಅಲೆಗಳು. ಯುವಕರೇ, ಒಂದು ಉದಾಹರಣೆ ಗಮನಿಸಿ. ಶಬ್ದಕ್ಕೆ ವಸ್ತುಗಳನ್ನು ಬದಲಿಸುವ ಶಕ್ತಿಯಿದೆ. ನೀವು ಗ್ಲಾಸನ್ನು ಒಂದು ನಿರ್ದಿಷ್ಟ ಸ್ವರದಲ್ಲಿ ಬಾರಿಸಿದರೆ ಅದು ಒಡೆಯಬಹುದು. ಹಾಗೆಯೇ ಮಂತ್ರದ ಶಬ್ದ ಅಲೆಗಳು ನಮ್ಮ ದೇಹದ ಕೋಶಗಳನ್ನು, ಸೆಲ್ಸ್ ಅನ್ನು ಸಕಾರಾತ್ಮಕವಾಗಿ ಬದಲಿಸುತ್ತವೆ. ಮಂತ್ರದಲ್ಲಿ ಅರ್ಥಕ್ಕಿಂತ ಧ್ವನಿ ಬಹಳ ಮುಖ್ಯ. ಪ್ರತಿಯೊಂದು ಅಕ್ಷರಕ್ಕೂ ಒಂದು ವಿಶಿಷ್ಟ ತರಂಗಾಂತರವಿದೆ. ನೀವು ಓಂ ಎಂದು ಉಚ್ಚರಿಸಿದಾಗ ಅದು ನಿಮ್ಮ ಬೆನ್ನುಮೂಳೆಯಿಂದ ಮೆದುಳಿನವರೆಗೆ ಕಂಪನವನ್ನು ಉಂಟುಮಾಡುತ್ತದೆ. ಆಧುನಿಕ ವಿಜ್ಞಾನ ಕೂಡ ಇದನ್ನು ಒಪ್ಪಿಕೊಳ್ಳುತ್ತಿದೆ. ಮಂತ್ರ ಪಠನವು ನಮ್ಮ ಮೆದುಳಿನ ಅಮಿಗ್ದಾಲಾ ಭಾಗವನ್ನು ಶಾಂತಗೊಳಿಸಿ ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತದೆ. ಇದು ಇಂದಿನ ಸ್ಟ್ರೆಸ್ಫುಲ್ ಜೀವನಕ್ಕೆ ರಾಮಬಾಣ. ಮಂತ್ರವನ್ನು ಹೇಗೆ ಬಳಸಬೇಕು? ಇದಕ್ಕೆ ದೊಡ್ಡ ಪಂಡಿತರಾಗಬೇಕಿಲ್ಲ. ಕಣ್ಣು ಮುಚ್ಚಿ, ಬೆನ್ನು ನೇರವಿಟ್ಟು, ಪೂರ್ಣ ಏಕಾಗ್ರತೆಯಿಂದ ಮಂತ್ರದ ಶಬ್ದದಲ್ಲಿ ಲೀನವಾಗಬೇಕು. ಆಗ ನಿಮ್ಮ ಅರಿವು ವಿಸ್ತಾರವಾಗುತ್ತವೆ. ಇದು ಕೇವಲ ನಂಬಿಕೆಯಲ್ಲ, ಇದು ಅನುಭವದ ಹಾದಿ. ಪ್ರತಿದಿನ 10 ನಿಮಿಷಗಳ ಮಂತ್ರ ಪಠಣವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಮತ್ತು ಕೆಲಸದ ಮೇಲಿನ ಗಮನವನ್ನು ಹೆಚ್ಚಿಸುತ್ತವೆ. ನೆನಪಿಡಿ, ಮಂತ್ರವು ನಿಮ್ಮ ಆತ್ಮದ ಸಂಗೀತ. ಅದನ್ನು ಶಿಸ್ತಿನಿಂದ ಬಳಸಿದಾಗ ನಿಮ್ಮ ಜೀವನವೇ ಒಂದು ಸುಂದರ ರಾಗವಾಗಿ ಬದಲಿಸುತ್ತವೆ. ಇಂದೇ ಈ ಪಯಣ ಆರಂಭಿಸಿ. ಸತ್ಯವನ್ನು ಅರಿಯಿರಿ, ಶಬ್ದದ ಶಕ್ತಿಯನ್ನು ಅನುಭವಿಸಿ.